ಇದೇ ಜಾಗ ನಾವು ಹೇಳಿದ್ದು. ಹ್ಞೂನಮ್ಮ ಇದೇ ಜಾಗ. ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು, ಬಂದಿಲ್ಲ ಅವನು. ಅಮ್ಮ ಸರಿ ಬಾಮ್ಮ, ನಾವು ಅಲ್ಲೋಗಿ ಗಿರ್ದು ಮಡ್ಗಂಗೆ ನಿಂತ್ಕೊಳ್ಳೋಣ. ಆಮೇಲೆ ಅವ್ನು ಬಂದಮೇಲೆ ಹಿಂದ್ಗಡೆಯಿಂದ ಬಂದರೆ ಆಯಿತು. ಹುಷಾರು ಸಂಗೀತ, ನಾವಲ್ಲಿ ದೂರ ಇರ್ತೀವಿ, ದೂರದಿಂದ ನೋಡ್ತಾ ಇರ್ತೀವಿ, ಹುಷಾರಾಗಿರ್ಬೇಕು ನೀನು. ಹ್ಞೂ ಸರಿ ಅಮ್ಮ ಆಯಿತು. ಬರ್ತಾನೆ ಅಂತೀಯಮ್ಮ? 10 ಲಕ್ಷ ಅಂದರೆ ಸುಮ್ಮನೆನಾ? ಬಂದೇ ಬರ್ತಾನೆ, ಎಲ್ಲೂ ಹೋಗಲ್ಲ. ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ. ಸಂಗೀತ ಹುಷಾರು. ಹ್ಞೂನಮ್ಮ ಹುಷಾರಾಗಿ ಇದ್ದೀನಿ, ನೀವೇನು ಭಯ ಪಡಬೇಡ್ರಿ. ಹೆಂಗೋ ನೀನು ಬರಲ್ಲ ಅಂತ ಅನ್ಕೊಂಡು ಭಯ ಹೋಗಿತ್ತಪ್ಪ ನಂಗೆ, ಏನಪ್ಪ ಮಾಡೋದು ಅಂತ. ನಾನು ಬರಲ್ಲ ಅಂದರೂ ನೀವು ಬಿಡಬೇಕಲ್ಲಮ್ಮ ನಮ್ಮ ಪ್ರಾಣ ತಿನ್ನೋಕ್ಕೆ. ಹಾಂ ಎಂಥದ್ದು ಇಲ್ಲ, ಸುಮ್ಮನೆ ಇರು ವಿಜಯ್. ಅವಳು ಏನೋ ಖುಷಿಯಾಗವಳೆ ಇವಾಗ, ಚೆನ್ನಾಗಿರಲಿ ಅಂತ. ಅವಳು ನಿಮ್ಮಂಗೆ ಅಲ್ಲೇನೋ. ಹಾಂ ನೀವೇ ಒಡಗುಡ್ತೋರೆ ಹಂಗೆ ಮಾಡಿದ್ರೆ ಅವಳು ಯಾರನ್ನೋ ಕೇಳಬೇಕು? ಅವಳು ಯಾರ ಹತ್ರ ಹೇಳ್ಕೊಬೇಕು ತನ್ನ ಕಷ್ಟ ಸುಖನ? ಈ ವಿಷಯ ಎಲ್ಲ ಅವಳು ಗಂಡನ್ಗೆ ಇವಾಗ ಮದುವೆ ಆಗಿರೋನು ಗೊತ್ತಾದ್ರೂ ಸುಮ್ಮನೆ ಬಿಡ್ತಾನೆ ಅವನು? ಹಾಂ ಅದಕ್ಕೆ ಅವಳು ನಮ್ಮ ಹತ್ರ ಹೇಳ್ಕೊಂಡ್ಲು. ನಾವು ಸಹಾಯ ಮಾಡಬೇಕಪ್ಪ, ನಮ್ಮ ಮಗು ಚೆನ್ನಾಗಿರ್ಬೇಕಂದ್ರೆ. ಮನೆ ಮಗು ನೀನೇ ಹಿಂಗಂದ್ರೆ ಏನು ಮಾಡೋದು ಹೇಳು? ಅಲ್ಲಮ್ಮ ಮನೆಯೊಳಗೆ ಆರಾಮಾಗಿದ್ಲಲ್ಲಮ್ಮ, ಬೇಕಾಗಿತ್ತೇನಮ್ಮ ಇದೆಲ್ಲನೂ? ಅವನು ಯಾರು ಏನೋ ಎತ್ತೋನು? ನನಗಂತೂ ತಲೆನೇ ಕೆಟ್ಟೋತೈತಮ್ಮ ಸಂಗೀತ ಅಕ್ಕನಿಂದ. ಏನೋ ಬೇಜಾರು ಹೋಗಮ್ಮ. ಒಂದೆರಡು ದಿವಸ ಆಮೇಲೆ ಎಲ್ಲ ಸರಿ ಹೋಗ್ತೈತೆ, ಸುಮ್ಮನೆ ಇರಪ್ಪ. ನೀನೇನು ಭಯ ಪಡಬೇಡ. ಇದೊಂದು ಸರಿ ಮಾಡಿಬಿಟ್ರೆ ತಿರ್ಗಾವಳಿಕಿನ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿರ್ತಾಳೆ ಅವಳು. ಸುಮ್ಮನೆ ಇರಪ್ಪ. ಹಿಂಗೆ ಹೇಳ್ತಾನೆ ಇದೆಯಮ್ಮ ನೀನು. ಅಮ್ಮ ಬತ್ತವನೆ ಹುಷಾರಾಗಿರು ಸಂಗೀತ. ಹ್ಞೂನಮ್ಮ. ಆಯ್ತು ಸಂಗೀತ ಬೇಬಿ, ಹೇಗಿದೆಯಾ? ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನೋ ಚೆನ್ನಾಗಿಲ್ವಾ ಅದ್ರ ಕತೆ ಎಲ್ಲ ನಿಂಗೇನು? ಸುಮ್ಮನೆ ನನ್ನ ಫೋಟೋಸು ನನ್ನ ವೀಡಿಯೋಸ್ ಕೊಟ್ಬಿಡು, ಇಲ್ಲ ಮೊಬೈಲ್ ಕೊಡು, ತಗೋ ಈ ದುಡ್ಡು. ಯಾಕೆ ಚಿನ್ನ ಇಷ್ಟೊಂದು ಕೋಪ ಮಾಡ್ಕೊತೀಯಾ? ಹಾಂ ಯಾಕೆ ಹೇಳು ಇಷ್ಟೊಂದು ಕೋಪ ಮಾಡ್ಕೊತೀಯಾ? 10 ಲಕ್ಷ ಜೊತೆಗೆ ಇನ್ನೊಂದು 5 ಲಕ್ಷ ಹಾಕಿದಿದ್ರೆ ನಾನು ನಿನ್ನಿಂದ ಪರ್ಮನೆಂಟಾಗಿ ದೂರ ಹೊಟ್ಟೋಗ್ತಾ ಇದ್ದ. ಇವಾಗ ನೋಡು ಮತ್ತೆ ಪದೇ ಬಂದು ನಿನ್ನ ದುಡ್ಡು ಕೇಳಂಗಾಯ್ತಲ್ಲ. ನೋಡು ಏನೇನೋ ಮಾತಾಡಬೇಡ ನೀನಿಲ್ಲಿ. ಫೋನ್ ಕೊಡಿಲಿ, ದುಡ್ಡು ತೊಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನ ಹರಿಕತೆ ಕೇಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ನಿನಗೆ ನನ್ನ ಹರಿಕತೆ ಬೇಕಾಗಿಲ್ಲ, ನನಗೆ ನಿನ್ನ ಹರಿಕತೆ ಬೇಕು. ಹೇಳ್ಚಿನ ಏನು ಸಮಾಚಾರ? ಹಾಂ ಹೋಗಿ ಹಳ್ಳಿಗೆ ಹೋಗು, ನಾ ಮದುವೆ ಆಗಿಬಿಟ್ಟಿದ್ಯಲ್ಲ. ಹೆಂಗಿದ್ದೆ, ಹೆಂಗೆ ಮೆರೀತಾ ಇದ್ದೆ ನೀನು? ಹಾಂ ಆ ಹಳ್ಳಿ ಒಳಗೆ ಏನೈತೆ? ಬಂದ್ಬಿಡ್ಚಿನ ನನ್ನ ಜೊತೆಗೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನೀನು ಇಲ್ಲಿ ಬಂದಿರೋ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ನನ್ನ ಬಗ್ಗೆ ಆಗಲಿ, ನನ್ನ ಇವಾಗ ಮದುವೆ ಆಗಿರೋ ಬಗ್ಗೆ ಆಗಲಿ ಮಾತಾಡಬೇಡ ನೀನು. ನಿನ್ನ ಕೆಲಸ ನೀನು ನೋಡ್ಕೊಂಡು ಜಾಗ ಖಾಲಿ ಮಾಡು. ನಾನೆಲ್ಲ ಪೊಲೀಸವ್ರನ್ನೆಲ್ಲ ಕರ್ಕೊಂಡ್ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆಲ್ಲ ಚಿನ್ನ. ಹಾಂ ಪರವಾಗಿಲ್ಲ, ನಿನ್ನ ಜೀವನ ಮೇಲೆ ನಿಂಗೆ ತುಂಬ ಆಸೆ ಇದೆ, ಚೆನ್ನಾಗಿರಬೇಕು ಅಂತ. ಹೌದು ಚೆನ್ನಾಗಿರಬೇಕು ಅಂತಲೇ ನಂಗೆ ಆಸೆ ಐತೆ. ನನ್ನ ಮಗನಿಗೋಸ್ಕರ ನಾನು ಚೆನ್ನಾಗಿರಲೇಬೇಕು. ಎಲ್ಲಿ ಚಿನ್ನ ನಿನ್ನ ಮಗನ ಕರ್ಕೊಂಬಂದಿಲ್ಲ? ನಿಮ್ಮಂಥ ಲೋಫರ್ಗೆ ನೆರಳು ಸಹ ನನ್ನ ಮಗನ ಮೇಲೆ ಬೀಳಬಾರ್ದು. ನನ್ನ ಮಗ ಯಾವತ್ತಿದ್ರು ರಾಜ್ಕುಮಾರ ಅವನು, ನಿಮ್ಮಂಥ ಸ್ಲಮ್ ಅಲ್ಲ ಅವನು. ನೀನೊಬ್ಬ ಫ್ರಾಡ್ ನೀನು. ಕೂಲ್ ಬೇಬಿ. ಯಾಕೆ ಬೇಬಿ ಹಿಂಗೆಲ್ಲ ಮಾತಾಡ್ತೀಯಾ? ಹಾಂ ನಾನು ಏನು ಮಾಡಿದೆ ಅಂತ ಫ್ರಾಡ್ ಕೆಲಸ? ಹೇಳು, ನೀನೇ ಹೇಳು. ಹುಡುಗಿನ ಇಷ್ಟಪಡೋದು ತಪ್ಪಾ? ಹಾಂ ತಪ್ಪಾ? ಇದೆಲ್ಲ ಇವಾಗ ಕಾಮನ್ನು. ನೀನು ಜಾಸ್ತಿ ಮಾತಾಡಬೇಡ. ನಿನ್ನ ವಿಷಯ ನನಗೇನು ಅವಶ್ಯಕತೆ ಇಲ್ಲ. ಫಸ್ಟು ಫೋನ್ ಕೊಡು, ಈ ದುಡ್ಡು ತಗೋ. ಫೋನ್ ಕೊಡ್ತೀನಿ ವೆಯ್ಟ್ ಮಾಡು. ಏನು ಅವಾಗಿಂದ ಫೋನ್ ಅಂತ ಇದೆಯಾ? ಹಾಂ ಎಷ್ಟು ತಂದಿದ್ಯಾ ಕಾಸು? ₹1 ಜಾಸ್ತಿನೂ ಬೇಡ, ₹1 ಕಡಿಮೆನೂ ಬೇಡ. ಹಾಂ ಕರೆಕ್ಟಾಗಿ 10 ಲಕ್ಷ ರೂಪಾಯಿ ಬೇಕು ನನಗೆ. ಕರೆಕ್ಟಾಗಿ 10 ಲಕ್ಷ ರೂಪಾಯಿ ತಂದಿದ್ದೀನಿ. ಸುಮ್ಮನೆ ನಿನ್ನ ಹತ್ರ ಮಾತಾಡ್ಕೊಂಡಿರೋಕೆ ನನಗೆ ಇಷ್ಟ ಇಲ್ಲ. ನಾನು ಮನೆಗೆ ಹೋಗಬೇಕು. ಮನೇಲಿ ಹೇಳಿಲ್ಲ, ನಾನು ಎಲ್ಲಿಗೂ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮತ್ತೆ ಅವರೆಲ್ಲ ಭಯ ಪಡ್ತಾರೆ. ನೀನು ತಗೋ ಬ್ಯಾಗು, ಫೋನ್ ಕೊಡಿಲ್ಲ. ನೀನು ಹಳ್ಳಿ ಗುಗ್ಗು ಗಂಡಂಗೆ ಹೇಳ್ಬೇಕಾಗಿತ್ತು, ನನ್ನ ಲವರ್ ಕೊಡೋಕ್ಕೆ 10 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಹೇಳ್ಬಿಟ್ಟು ಬರೋಕ್ಕಾಗಲಿಲ್ವಾ? ಹಾಂ ನೀನು ಹಳ್ಳಿ ಗುಗ್ಗು ಗಂಡ. ಸರಿ ಆಯಿತು ಹೋಗು ಅಂತ ಹೇಳ್ತಾ ಇದ್ನೋ, ಹೇಳ್ದೇನೆ ಬಂದ್ಬಿಟ್ಟಿದ್ಯಲ್ಲ ಚಿನ್ನ. ಹಾಂ ನಾನು ಆವಾಗಲೇ ಹೇಳಿಲ್ಲ ನಿನಗೆ, ನನ್ನ ಬಗ್ಗೆ ಮಾತ್ರ ಮಾತಾಡು. ನಾನು ತಪ್ಪು ಮಾಡಿರೋದು. ನನ್ನ ಗಂಡನ ಬಗ್ಗೆ ನೀನು ಮಾತಾಡಬೇಡ. ನಿಂಗೆ ಯಾವ ಯೋಗ್ಯತೆಯೂ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅಮ್ಮ ಯಾರಮ್ಮ ಇವನು? ಹಾಂ ಹೊಸಬಮ್ಮ ಯಾರು? ನಾನು ಯಾವತ್ತೂ ನೋಡಿಲ್ಲ ಇವನ್ನ. ನನಗೂ ಗೊತ್ತಿಲ್ಲಪ್ಪ, ಅದೆಲ್ಲೋ ಫೇಸ್ಬುಕ್ಕಾಗ ಫ್ರೆಂಡ್ ಆಗಿರೋದಂತೆ. ನನಗೂ ಗೊತ್ತಿಲ್ಲ ಯಾರೋ ಏನೋ ಅವನು. ಸರಿ ಹೋಗಲಿ ಬಿಡು. ಯಾಕೆ ಟೆನ್ಷನ್ ಮಾಡ್ಕೊತೀಯ? ಟೆನ್ಷನ್ ಮಾಡಿಕೊಂಡ್ರೆ ನಿನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ನಿನ್ನ ಬ್ಯೂಟಿ ಹಾಳಾದರೆ ನನಗೆ ಜಾಸ್ತಿ ಫೀಲ್ ಆಗುತ್ತೆ. ಇನ್ನೇನು ಸಮಾಚಾರ ಚಿನ್ನ? ಹಾಂ ಬಾ ಹಾಗೆ ಹೋಗಿ ಒಂದು ಮೂವಿ ಆದರೂ ನೋಡ್ಕೊಂಬರೋಣ. ನಿನ್ನ ಜೊತೆ ನಾನು ಮೂವಿಗೆ ಬರೋದಾ? ನಾಚಿಕೆ ಕೆಟ್ಟೋನೆ. ನಿನಗೇನು ಮಾನ ಮರ್ಯಾದೆ ಇಲ್ವಲ್ಲೋ? ಒಂದೊಂದು ದಿವಸ ಒಂದೊಂದು ಹುಡುಗಿ ಜೊತೆ ಇರ್ತೀಯ ನೀನು. ಹಾಂ ನಿನಗೆ ನಾಚಿಕೆ ಆಗಲ್ವೇನೋ ನಿನಗೆ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ. ನನ್ನ ಲೈಫ್ ಎಂಜಾಯ್ ಮಾಡಬೇಕು ಅಷ್ಟೇ ನನಗೆ ಗೊತ್ತಿರೋದು. ಕೊಡಿಲಿ ದುಡ್ಡು. ನಿನ್ನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡು, ನನಗೆ ಬುದ್ಧಿ ಇಲ್ಲ. ಫಸ್ಟ್ ಕೊಡಿಲಿ ದುಡ್ಡು. ಫಸ್ಟ್ ಫೋನ್ ಕೊಡು, ಆಮೇಲೆ ದುಡ್ಡು ಕೊಡ್ತೀನಿ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನಗೆ ಡಿಯರ್? ನಾನು ಎಷ್ಟು ಒಳ್ಳೆಯವನು ಅಂತ ನಿನಗೆ ಗೊತ್ತಿಲ್ವಾ? ಹಾಂ ಕೊಡು, ಫಸ್ಟ್ ದುಡ್ಡು ಕೊಡು, ನಾನು ಫೋನ್ ಕೊಡ್ತೀನಿ. ಇಲ್ಲ ಫಸ್ಟ್ ನೀನು ಫೋನ್ ಕೊಡು, ಆಮೇಲೆ ದುಡ್ಡು ತಗೋ. ದೂರ ನಿಂತ್ಕೊಳ್ಳೋ. ಫಸ್ಟ್ ಫೋನ್ ಕೊಡು, ಆಮೇಲೆ ದುಡ್ಡು ಕೊಡ್ತೀನಿ. ಫಸ್ಟ್ ದುಡ್ಡು ಕೊಡೆ. ಮರ್ಯಾದೆ ಕೊಟ್ಟಷ್ಟು ಮೇಲೆ ಕೊಡ್ತಾ ಇದೆಯಾ? ಕೊಡೆ, ದುಡ್ಡು ಕೊಡೆ ಫಸ್ಟು. ಅವಳಿಗೆ ಫೋನ್ ಕೊಡಬೇಕಂತೆ ಫೋನು. ನೀನು ಫಸ್ಟ್ ಫೋನ್ ಕೊಡು, ಆಮೇಲೆ ದುಡ್ಡು ಕೊಡ್ತೀನಿ. ಜಾಸ್ತಿ ಮಾತಾಡಿದೆ ಅಂದರೆ ತಳ್ಬಿಟ್ಟು ದುಡ್ಡು ತೊಗೊಂಡು ಹೋಗ್ತೀನಿ ಅಷ್ಟೇ ನಾನು.
ಮಾಡುವ ಕೊಟ್ಬಿಡು. ಇಲ್ಲಿ ಕಾಪಾಡಕ್ಕೆ ನಿನ್ನ ಯಾರು ಗತಿ ಇಲ್ಲ ನಿಂಗೆ. ಯಾಕೆ ಅನಾಥವಾಗಿ ಹೋಗ್ತೀಯಾ? ಏಯ್ ಏಯ್ ಇಲ್ಲಿ ನೋಡು, ಯಾರು ಅನಾಥ ಶವ ಆಗೋದು? ನೀನು. ಏಯ್ ಫ್ರಾಡ್, ಈ ಕಡೆ ನೋಡು. ಹೇಯ್, ನೀನ್ಯಾವನು? ನೀನ್ಯಾವನಂತ ಏನು ನಿಂಗಿಲ್ಲಿ ಕೆಲಸ? ನಾನು ಯಾವನಾದ್ರೆ ನಿನಗೇನು? ಎಲ್ಲ ಫೋನ್ ಕೊಡ ಇಲ್ಲಿ. ನಿನಗ್ಯಾಕೆ ಕೊಡ್ಬೇಕು ನಾನು ಫೋನು? ನಿನಗ್ಯಾಕೆ ಕೊಡಬೇಕು? ನನಗೂ ನಿನ್ಗೂ ಏನು ಸಂಬಂಧ? ಹಾಂ, ಯಾರೋ ನೀನು? ಏಯ್, ಬಾಯ್ ಮುಚ್ಕೊಂಡು ಫೋನ್ ಕೊಡ. ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನೋ? ಹಾಂ, ನನಗೆ ಗೊತ್ತಿತ್ತು ನೀನು ಈ ಕಿತಾಪತಿ ಮಾಡ್ತೀಯ ಅಂತ. ಅದಕ್ಕೆ ನಾನು ಒಬ್ಬನೇ ಬಂದಿಲ್ಲ. ನಾನು ಯಾರ ಜೊತೆ ಬಂದಿದ್ದೀನಿ ಅಂತ ನೋಡು, ನಿಂಗೆ ಗೊತ್ತಾಗುತ್ತೆ. ತಾತಾ ತಾತಾ. ಏಯ್ ಯೋಗಿ, ನನಗೆ ಗೊತ್ತಿತ್ತು ಈ ಕೆಲಸ ಉಲ್ಟಾ ಮಾಡ್ತೀಯ ಅಂತ. ಅದಕ್ಕೆ ನಾನು ನಿನ್ನ ಜೊತೆ ಬಂದಿದ್ದು. ನೋಡ್ ತಾತಾ, ಒಬ್ಳೇ ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ರೆ ನೋಡ್ದಾ ಎಂಥ ಕೆಲಸ ಮಾಡಿದ್ಲ? ಮಾವ ನೀನಾ? ತಾತ ನೀವಾ? ಯಾಕೆ ತಾತ ಹಿಂಗೆಲ್ಲ ಮಾಡಿದ್ರಿ? ಅಲ್ಲ ಮಾವ, ನಮ್ಮ ಮುಂದೆ ಎಲ್ಲ ಹುಚ್ಚಿನ ಥರ ನಾಟಕ ಆಡ್ಬಿಟ್ಟು ಹಿಂದೆಗಡೆ ಈಗ ಆಟ ಆಡ್ತಾ ಇದ್ದೀರಾ ನೀವು? ಹಾಂ, ನಾನು ನಿಮ್ಮನ್ನೇನೋ ಅನ್ಕೊಂಡಿದ್ನಲ್ಲ ಮಾವ. ನಮ್ಮ ಮಾವನಿಗೆ ಯಾಕಪ್ಪ ಹಿಂಗಾಗೋಯ್ತು ಅಂತ ಹಗಲು ರಾತ್ರಿ ಕೊರಗ್ತಾ ಇದ್ದೆ ನಾನು. ನೀವು ಈ ಆಟ ಆಡ್ತಾ ಇದ್ದೀರಾ? ಏಯ್ ಅಖಿಲ, ಮುಚ್ಚು ಬಾಯಿ ಮುಚ್ಚು. ಮಾತಾಡಿದ್ದಿ ಅಂದರೆ ಕಪಾಳಕ್ಕೆ ಒಂದು ಬಿಡ್ತೀನಿ. ಏನೋ ಇಲ್ಲಿ ದೊಡ್ಡದಾಗಿ ಮಾತಾಡೋಕ್ಕೆ ಬಂದವಳೆ. ನಾನು ಯಾಕೆ ಹುಚ್ಚಿನಾಗಲಿ? ನಿಮ್ಮನ್ನೆಲ್ಲ ಹುಚ್ಚಿಡ್ಸ್ಬೇಕಂತ ಹುಚ್ಚಿನ ಥರ ನಾಟಕ ಆಡ್ತಾ ಇದ್ದೀನಿ. ಇನ್ನು ಮುಂದೇನೂ ಆಟ ಆಡ್ತೀನಿ, ಗೊತ್ತಾಯ್ತಾ? ತಾತ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ ತಾತ ಬೇರೆಯವರ ನಾವು? ಹಾಂ, ನಾವು ನಿಮ್ಮವರೇ ಅಲ್ವಾ? ಯಾಕೆ ನಮ್ಮ ಅಕ್ಕನಿಗೆ ಈ ಥರ ಟಾರ್ಚರ್ ಕೊಟ್ಟಿದ್ದೀರಾ? ಯಾಕೆ ಟಾರ್ಚರ್ ಕೊಡ್ತಾ ಇರೋದು ನೀವು? ಹಾಂ, ಇವನು ಯಾರು ತಾತ? ಏಯ್, ಯಾರು ಗೊತ್ತಾತ? ಯಾರು ತಾತ? ನಾನು ನಿನಗೆಲ್ಲೋ ತಾತ ಅಂತೀನಿ ಒಂದ್ಸರಿ ಏನಂತ ಕರ್ದಿದ್ದಿ ಅಂದರೆ ನಿಂಗೆ ಐತೆ ಗ್ರಾಚಾರ. ಅವನಾ ನನ್ನ ಮಗನು, ನನ್ನ ಮೊಮ್ಮಗನು. ನಾನೇ ಬಿಟ್ಟಿದ್ದು ನಿಮ್ಮ ಅಕ್ಕನ್ನ ಫಾಲೋ ಮಾಡೋಕ್ಕೆ, ಫೇಸ್ಬುಕ್ಕಾಗಿ ಫ್ರೆಂಡ್ ಮಾಡ್ಕೊಂಡು ಇವಾಗ 10 ಲಕ್ಷ ರೂಪಾಯಿ ಈಸ್ಕೊಳಕ್ಕೆ ಎಲ್ಲ ನಾನೇ ಹೇಳ್ಕೊಟ್ಟಿದ್ದು. ಅದೇ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾ ಇರೋದು ನಾನು. ಯಾಕೆ ಅಂತಂದರೆ ಅದನ್ನು ನಿಮ್ಮ ಅಮ್ಮನ ಕೇಳು, ನನ್ನನ್ನೇ ಕೇಳ್ತಾ ಇದೆಯಾ? ಕೇಳು ನಿಮ್ಮ ಅಮ್ಮನಿಂದ ನನ್ನ ಸಂಸಾರನೇ ಸರ್ವನಾಶ ಆಗೋಯ್ತು. ನನ್ನ ಹೆಂಡತಿನೂ ಕಳ್ಕೊಂಡೆ, ನನ್ನ ಮಗನೂ ಕಳ್ಕೊಂಡೆ. ಇವತ್ತು ನಾನು ಬೀದಿ ಬಿಕಾರಿ ಆಗಿದ್ದೀನಿ. ನನ್ನ ಮಗಳೇನಾದರೂ ಇಲ್ದಿರಿದ್ದಿದ್ರೆ ಅಷ್ಟೇನ ನೀವು ನೋಡ್ತಾ ಇದ್ರಲ್ಲ ಇಷ್ಟು ದಿನದ ಹುಚ್ಚಿನ ಥರ, ಹಂಗೆ ಹುಚ್ಚಿನ ಥರ ಬೀದಿ ಊರು ತಿರುಗಬೇಕಾಗಿತ್ತು ನಾನು. ನಾವು ಹಿಂಗಾಗಬೇಕಾದ್ರೆ ಕಾರಣನೇ ನಿಮ್ಮ ಅಮ್ಮನಿಂದನೇ ನಾನು ಹಿಂಗಾಗಿರೋದು. ಅಲ್ಲ, ಆ ಮದುವೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಿಮ್ಮ ತಾತನು ನಿಮ್ಮ ಅಮ್ಮನೂ ಸೇರಿಕೊಂಡು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೊಂಬಿಟ್ರಲ್ಲ, ಅದನ್ನು ಸಹಿಸಲಾಡ್ದಿರೋ ನನ್ನ ಮಗನೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ನು. ಅದೇ ಕೊರಗೋಗೆ ನನ್ನ ಹೆಂಡ್ರು ಸತ್ತೋದ್ಲು. ನಿಮ್ಮ ಅಮ್ಮನ ನೋಡಿದ್ರೆ ಇವತ್ತು ರಾಣಿ ಮೆರೆದಂಗೆ ಮೆರಿತಾವಳೆ. ನನಗೆ ಎಷ್ಟು ಹೊಟ್ಟೆ ಉರಿಯಲ್ಲ? ಹೆಂಡ್ತಿನ ಮಗನ್ನ ಕಳ್ಕೊಂಡಿರೋದು ನಾನು. ಬಿಟ್ಬಿಡ್ತೀನಾ ನಿಮ್ಮನ್ನ ನೆಮ್ಮದಿಯಾಗಿರೋಕ್ಕೆ? ನೋಡ್ತಾ ಇರ್ರಿ, ಇದು ಮೊದಲನೇ ಹೆಜ್ಜೆ. ನಿಮ್ಗೆ ಏನು ಮಾಡ್ತೀನಿ ಅಂತ ಹೆಜ್ಜೆಗೂ ನೀವು ನರಳಬೇಕು. ಹಂಗೆ ಮಾಡ್ತೀನಿ ನಾನು. ಲೈ ಯೋಗಿ, ಏನೋ ನೋಡ್ತಾ ಇದೆಯಾ? ಕಿತ್ಕೊಳ್ಳ, ಅವಳ ಹತ್ರ 10 ಲಕ್ಷ ಕಿತ್ಕೊಳ್ಳ. ಏಯ್, ಕೊಡ ಇಲ್ಲಿ 10 ಲಕ್ಷ ದುಡ್ಡು. ಕೊಡ ಇಲ್ಲಿ. ನಾನು ದುಡ್ಡು 1 ರೂಪಾಯಿ ಕೊಡಲ್ಲ ನಿಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ ಹೇಳ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಬಿಡು, ನ್ಯೂಸ್ ಪೇಪರ್ಗೂ ಹಾಕು, TV ಚಾನಲ್ಗೂ ಒಂದು ಬಿಡದೆ ಎಲ್ಲ ಚಾನಲ್ಗೂ ನನ್ನ ಫೋಟೋಸು ನನ್ನ ವೀಡಿಯೋಸು ಸೆಂಡ್ ಮಾಡು. ನಾನು ಯಾವುದಕ್ಕೂ ಭಯಪಡಲ್ಲ, ಆಯಿತಾ? ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡ್ಬೇಕಿಬ್ರು, ಇಲ್ಲ ಅಂತಂದರೆ ನಿಮ್ಗೆ ಗ್ರಾಚಾರ ಆಯ್ತೆ. ಏಯ್ ಯೋಗಿ, ಹಾಕು ಅವಳಿಗೆ 2 ಹಾಕ್ಬಿಟ್ಟ ಬ್ಯಾಗ್ ಕಿತ್ಕೊಂಬರೋ. ಹಾಕೋಳಿಗೆ ಸರಿಯಾಗಿ 2. ಏಯ್, ನಮ್ಮ ಅಕ್ಕನ ಮುಟ್ಟಿ ನೋಡೋ, ಆಯ್ತಾ ನಿಂಗೆ ಗ್ರಾಚಾರ? ಮುಟ್ಟ ನಮ್ಮ ಅಕ್ಕನ ನಿನ್ಗೆ ತಾಕತ್ತಿದ್ರೆ. ನನ್ನ ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತೀನ ನೀನು? ಹಾಂ, ಅದು ಹೆಂಗೆ 10 ಲಕ್ಷ ರೂಪಾಯಿ ತೊಗೊಬೇಕು ಅಂತ ನನಗೆ ಗೊತ್ತು, ನಾನು ತಗೊತೀನಿ. ಏಯ್ ಬಿಡೋ ನನ್ನ ತತ್ತ, ಬಿಡೋ. ಏಯ್ ಯೋಗಿ, ಅವಳು ಸತ್ರು ನೀನು ಭಯಪಡಬೇಡ. ಬ್ಯಾಗ್ ತೊಗೊಂಬಾರ ನೀನು. ಅವಳನ್ನ ಕಡೆಗೆ ತಳ್ಬಿಟ್ಟು ಅದೇನಾಗ್ತೈತೆ ಮುಂದೆ ನಾನು ನೋಡ್ಕೊತೀನಿ. ಏಯ್ ಬಿಡೋ ನಮ್ಮ ಅಕ್ಕನ. ಏಯ್ ಬಿಡಲೇ, ಬಿಡೋ. ನಿಮ್ಮಂಥವ್ರನ್ನೆಲ್ಲ ಎಷ್ಟು ಜನ ನೋಡಿರೋದು, ಬಿಡೋ ಮವ. ಅವ್ನಿಗೆ ಹೇಳಿ ಮವ, ನಮ್ಮ ತಂಟೆಗೆ ಬರಬೇಡ ಅಂತ. ಆಮೇಲೆ ಚೆನ್ನಾಗಿರಲ್ಲ ನೋಡ್ಕೋ. ನಾವೇನಂತ ನಿನ್ಗೆ ಗೊತ್ತು? ಓಹೋ, ನೀನು ಏನಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಏನು ಮಾಡಬೇಕು ನಿಮಗೆಲ್ಲ ಅಂತಲೂ ಗೊತ್ತು. ನೀನು ಬಾಯಿ ಮುಚ್ಕೊಂಡು ಅಲ್ಲಿ ನಿಂತ್ಕೋ. ಏಯ್ ಎತ್ಕೊಂಬಾರ ದುಡ್ಡು, ಹೋಗೋಣ. ಎಷ್ಟು ಹೊತ್ತಂತ ಇಲ್ಲಿರೋದು? ತಾತ ನೋಡ್ತಾತ ಇವನು, ನೋಡ್ತಾತ ಕತ್ತೆ ಹಂಗಿಟ್ಕೊಂಡವನೇ. ಏಯ್ ಬಿಡೋ ನನ್ನ ಮೊಮ್ಮಗನ್ನ, ಬಿಡೋ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.